ಅದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಡವರಿಗಾಗಿ ಶುರು ಮಾಡಿದ್ದ ಯೋಜನೆ. ಈಗ ಅದೇ ಯೋಜನೆ ಹಳ್ಳ ಹಿಡಿದಿದೆ. ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಿದ್ದ ನಮ್ಮ ಕ್ಲಿನಿಕ್ಗಳು ಸೊರಗ್ತಾ ಇದ್ದು ರೋಗಿಗಳು ಪರದಾಡ್ತಿದ್ದಾರೆ. ನಮ್ಮ ಕ್ಲಿನಿಕ್ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶುರುವಾಗಿದ್ದ ಮಹತ್ವಾಕಾಂಕ್ಷೆಯ ಯೋಜನೆ. ಇದೀಗ ಇದೇ ಯೋಜನೆ ಅವನತಿಯ ಹಾದಿ ಹಿಡಿದಿದೆ. ಕ್ಲಿನಿಕ್ ಇದ್ರೂ ಸೂಕ್ತ ವ್ಯವಸ್ಥೆ ಇಲ್ಲದೆ ಸಿಬ್ಬಂದಿ ಜೊತೆ ರೋಗಿಗಳು ಪರದಾಡುವಂತಾಗಿದೆ. ಒಂದೊಂದಾಗೆ ಬಂದ್ ಆಗ್ತಿವೆ ನಮ್ಮ ಕ್ಲಿನಿಕ್. ಸೌಕರ್ಯವಿಲ್ಲ, ಸಿಬ್ಬಂದಿಗೆ ಸಂಬಳವೂ ಆಗ್ತಿಲ್ಲ. ಹೌದು, ಬೆಂಗಳೂರಿನಲ್ಲಿ 100 ನಮ್ಮ ಕ್ಲಿನಿಕ್ ಕೇಂದ್ರಗಳನ್ನ ಹಿಂದಿನ ಬಿಜೆಪಿ ಸರ್ಕಾರ ತೆರೆದಿತ್ತು. ಆದ್ರೀಗ ಒಂದೊಂದಾಗಿ ಕ್ಲಿನಿಕ್ಗಳು ಬಂದ್ ಆಗ್ತಿವೆ. ಸೂಕ್ತ ಸೌಲಭ್ಯವಿಲ್ಲ, ವೈದ್ಯರು ಸಿಬ್ಬಂದಿ ವರ್ಗಕ್ಕೆ ಸರಿಯಾಗಿ ಸಂಬಳ ನೀಡ್ತಿಲ್ವಂತೆ. ಖಾಸಗಿ ಕಟ್ಟಡಗಳಲ್ಲಿರುವ ಕ್ಲಿನಿಕ್ಗಳ ಬಾಡಿಗೆ ನೀಡಿಲ್ವಂತೆ. ಔಷಧಗಳ ಕೊರತೆಯೂ ಇದ್ದು ಒಂದೊಂದೇ ಕ್ಲಿನಿಕ್ಗಳು ಕ್ಲೋಸ್ ಆಗ್ತಿದೆಯಂತೆ. ಸರ್ ಫಸ್ಟ್ ಒಂದೊಂದು ತಿಂಗಳು ಕರೆಕ್ಟಾಗಿ ಆಗ್ತಿತ್ತು. ಇವಾಗ 3 ತಿಂಗಳು ಆಗಿದೆ, ಒಂದ್ಸರಿನೂ ಆಗಿಲ್ಲ. ಒಂದು ಮಂತ್ ಮಾತ್ರ ಕೊಟ್ಟಿದ್ದಾರೆ. ಇನ್ನೂ 2 ತಿಂಗಳು ಪೆಂಡಿಂಗ್ ಹಂಗೆ ಇದೆ ಸರ್, ಕೊಟ್ಟಿಲ್ಲ ಸ್ಯಾಲ್ರಿ. ನಮಗೆ ತಿಂಗಳಿಗೊಂದ್ಸರಿ ಕರೆಕ್ಟಾಗಿ ಸ್ಯಾಲ್ರಿ ಆಗ್ತಾನೆ ಇಲ್ಲ. ಈ ನಮ್ಮವ್ರಿಗಂತೂ ಎಲ್ಲ ನಮ್ಮ ಕ್ಲಿನಿಕ್ಕು ಸೇಮ್ ಪ್ರಾಬ್ಲಮ್ ಆಗ್ತಿದೆ ಸರ್. ನಮಗೆ ಬ್ಯಾಂಗ್ಳೂರಿರೋದ್ರಿಂದ ಬಾಡಿಗೆ ಕಟ್ಟೋಕ್ಕೆ ನಮ್ಮದು EMI ಅದು ಇದು ಎಲ್ಲಕ್ಕೂ ನಮ್ಮ ಪ್ರಾಬ್ಲಮ್ ಆಗ್ತಿದೆ ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಕ್ಲಿನಿಕ್ ಕಡೆಗಣನೆ ಆರೋಪ ಕೇಳಿ ಬಂದಿದೆ. ಇದರ ಜೊತೆಗೆ ತಪಾಸಣೆ, ರಕ್ತ ಪರೀಕ್ಷೆ ಸೇರಿ 14 ಉಚಿತ ಆರೋಗ್ಯ ಪರೀಕ್ಷೆ ಸೇವೆಗಳು ವಿಳಂಬವಾಗ್ತಿದ್ದು ರೋಗಿಗಳು ಪರದಾಡ್ತಿದ್ದಾರೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಕೇಳಿದ್ರೆ ಕೆಲವೆಡೆ ಸಮಸ್ಯೆಯಾಗಿದ್ದು ಸರಿ ಮಾಡ್ತೀವಿ ಎಂದಿದ್ದಾರೆ. ಕೈ ಬಿಡುವಂತ ಪ್ರಶ್ನೆ ಏನಿಲ್ಲ, ಅದರಲ್ಲಿ ಕೆಲವು ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸೋದಕ್ಕೆ ನಾವು ಹೇಳಿದ್ದೀವಿ. ಇನ್ನೂ ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ಪ್ರಾರಂಭ ಮಾಡೋದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಆ ಸಾಫ್ಟ್ವೇರ್ದು ಏನೋ ಸಮಸ್ಯೆ ಆಗಿರಬೇಕು, ಆದರೆ ಅದು ನೋಡ್ತೀನಿ. ಆದರೆ ಅದನ್ನು ಹೆಚ್ಚು ಮಾಡಬೇಕು ಅಂತಲೇ ಇದ್ದೀವಿ, ಕಮ್ಮಿ ಮಾಡಬೇಕು, ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಅಂತಲೂ ಇದ್ದೀವಿ. ಏನೇ ಹೇಳಿ, ಸಿಟಿ ಜನರಿಗೆ ಉಪಯುಕ್ತ ಆಗಬೇಕಿದ್ದ ನಮ್ಮ ಕ್ಲಿನಿಕ್ ಸೌಲಭ್ಯ ಇಲ್ಲದೆ ಹಳ್ಳ ಹಿಡಿಯುತ್ತಿದೆ. ಕಾಂಗ್ರೆಸ್ ಸರ್ಕಾರ ಇವುಗಳ ಕೈ ಹಿಡಿಯುತ್ತಾ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.